ಸದ್ಯಕ್ಕೆ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ ನ ವೆಲ್ಕಮ್ ಮಾಡ್ತಾರೆ ಈ ಒಂದು ಕಲರ್ಫುಲ್ ರೌಂಡ್ ಅಲ್ಲಿ. ಸ್ಫೂರ್ತಿ, ಚಿಕ್ಕ ವಯಸ್ಸಲ್ಲಿ ಸಗಣಿ ತುಳಿದಾಗ ಏನ್ ಮಾಡ್ತಾ ಇದ್ವಿ? ಗ್ರೀನ್ ಟಚ್ ನಪ್ಸ್ಕೊತಾ ಇದೀರಾ? ಸರಿ, ಈ ಗ್ರೀನಿನ ಮಹತ್ವ ಏನು ಅದನ್ನ ಹೇಳೋದಕ್ಕೆ ಈಗ ಬರ್ತಾ ಇದಾರೆ ನಮ್ಮ ಮುಂದೆ ಕೃತಿಕಾ ಗೌಡ. ಬಾಲ ದೊಡ್ಡವನೇ. ಕ್ಷಣ ಬರುವ ಕೋಪ ಪ್ರೀತಿಯೋ ಸ್ವಾರ್ಥವೋ ನೀನು ನನಗೆ ಮಾತ್ರ ಅನ್ನೋ ಆಸೆ ಪ್ರೀತಿಯೋ ಸ್ವಾರ್ಥವೋ ಪ್ರೀತಿಯೇ ಸೋಕು ಗಾಳಿ ನನ್ನುಸಿರೆಯಾಗಬೇಕು ಬೆಚ್ಚಲಿ ಬೆಚ್ಚಲಿ ಮೈಗೆ ನಾಟಚಗುಳಿ ಆಗಬೇಕು ನನ್ನ ಕಣ್ಣಿಗೆ ಎಂಟ್ರಿನೇ ಮಸ್ತಾಗಿತ್ತು. ಲತೆಗಳ ಸುಂದರಿ, ಗಿಡದ ಮೇಲೆ ಬೆಳ್ಳಿ ಬೆಳೆದಿರುವುದು, ಇವರಿಗೆ ಮೈಯೆಲ್ಲ ಮಣ್ಣು. ಶಶಿ ಜೊತೆ ಡ್ಯಾನ್ಸ್ ಮಾಡೋರ್ಗೆ 2 ಚಡ್ಡಿ 1 ಸೋಪ್ ಗ್ಯಾರಂಟಿ ತಗೋಬೇಕು. ಓಕೆ ಮಾಸ್ಟರ್, ಏನ್ ಅನ್ನಿಸ್ತು ಇವರ ಪರ್ಫಾರ್ಮೆನ್ಸ್? ನೀನ್ ಯಾರಪ್ಪ? ಮಣ್ಣು ಸರ್, ಭೂಮಿ. ಅವ್ರು ಬಂದು ಮರ. ಸೊ ನಿಮ್ಮಿಬ್ಬರಿಗೂ ಲವ್ ಇರುತ್ತೆ, ಒಬ್ರನ್ನೊಬ್ರು ಬಿಟ್ಟಿರೋದಿಲ್ಲ ಅಲ್ವಾ? ಅವ್ರ 4 ಜನ ಬಂದ್ರಲ್ಲ, ಅವ್ರ್ಯಾರು ಅವರು? ಫ್ರೆಂಡ್ಸ್ ಸರ್. ಪ್ರಪಂಚದಲ್ಲಿ ಇರೋದೇ ಒಂದು ಜಗತ್ತಲ್ಲಿ ಒಂದೇ ಭೂಮಿ. ಆ 4 ಭೂಮಿಗಳು ಯಾವುವು? ಓಕೆ, ಚೆನ್ನಾಗಿತ್ತು ಬಾಲು, ಸೂಪರ್ ಆಗಿತ್ತು. ಆಮೇಲೆ ರೊಮ್ಯಾಂಟಿಕ್ ಆಗಿ ನಾನು ಮೊದಲನೇ ಸಲ ನೋಡಿದ್ದು ಒಂದು ಮರ ಮತ್ತೆ ಭೂಮಿ ಇಷ್ಟೊಂದು ಪ್ರೀತಿಯಿಂದ ಇರ್ತಾರ ಅಂತ ಗೊತ್ತಾಗಿದ್ದು. ಗ್ರೇಟ್, ಸೂಪರ್. ಆಮೇಲೆ ಕನ್ಕ್ಲೂಷನ್ ಚೆನ್ನಾಗಿದೆ ನಿಮ್ದು. ಅಲ್ಟಿಮೇಟ್, ಭೂಮಿ ಮರದ ಬೇರೆ ಹತ್ರನೇ ಇರುತ್ತೆ, ಅಂದ್ರೆ ಮೇಲಕ್ಕೆ ಹೋಗಕ್ಕಾಗಲ್ಲ, ಅದ್ರ ಮೇಲೆ ಕಂಪಲ್ಸರಿ ಗಿಡ ಇದ್ದೇ ಇರುತ್ತೆ, ಅದು ಯಾವಾಗಲೂ ಮೇಲೆ ಇದೆ ಕೆಳಗಡೆ ಅಂತ. ಅದು ಕನ್ಕ್ಲೂಷನ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಅದು ಕ್ಲೈಮ್ಯಾಕ್ಸ್. ಥ್ಯಾಂಕ್ ಯು ಸರ್. ಸೂಪರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಚೆನ್ನಾಗಿದೆ, ಗುಡ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಮಾಸ್ಟರ್ ಸ್ಕೋರ್ಸ್ ರಿವೀಲ್ ಮಾಡ್ತೀರಾ ಅಥವಾ? ಎಲಿಮಿನೇಷನ್ಸ್ ಇಲ್ಲ, ಅದನ್ನ ಹೇಳ್ತೀನಿ ಹೇಗೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಕೃತಿಕಾ, ಸೂಪರ್ ಪರ್ಫಾರ್ಮೆನ್ಸ್, ಸೂಪರ್ ಆಗಿ ಸ್ಟಾರ್ಟ್ ಮಾಡಿದ್ರಿ.
ಯು ಕ್ಯಾನ್ ಟೇಕ್ ಎ ಸೀಟ್. ಥ್ಯಾಂಕ್ ಯು.